ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಉದ್ದಿನಬೇಳೆ ನೆನೆಸ್ತೇನೆ ರುಬ್ಬದೇನೆ ಹಾಗೆ ಇನ್ಸ್ಟಂಟಾಗಿ ಸಾಫ್ಟಾಗಿ ಮತ್ತು ತುಂಬ ಟೇಸ್ಟಿಯಾಗಿರುವಂತಹ ಇಡ್ಲಿ ಮಾಡೋದನ್ನು ಹೇಗಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರುವಂತಹ ಪದಾರ್ಥಗಳಿಂದ ತುಂಬ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಇನ್ಸ್ಟಂಟಾಗಿಯೇ ನಾವು ಇಡ್ಲಿನ ರೆಡಿ ಮಾಡ್ಕೊಳ್ಬೋದು. ಇದು ಟೇಸ್ಟಲ್ಲಿ ಯಾವುದೇ ವ್ಯತ್ಯಾಸ ಅಂತೂ ಇರೋದೇ ಇಲ್ಲ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ ಇಡ್ಲಿ ರವೆನ ತಗೊಳ್ಳಿ. ನಾನು ತೋರಿಸ್ತಾ ಇರೋ ಬೌಲಲ್ಲಿ 2 ಬೌಲ್ನಷ್ಟು ಇಡ್ಲಿ ರವೆನ ತಗೊಳ್ತಾ ಇದ್ದೀನಿ. ಎಲ್ಲ ನಾನು ಹೇಳುವಂತಹ ಮೆಜರ್ಮೆಂಟು ಒಂದೇ ಬೌಲಿನ ಅಳತೆಯಲ್ಲಿ ಇರುತ್ತೆ. ಇವಾಗ ತೋರಿಸ್ತಾ ಇರೋ ಬೌಲಲ್ಲಿ ನಾನು 2 ಬೌಲ್ನಷ್ಟು ಇಡ್ಲಿ ರವೆನ ತಗೊಳ್ತಾ ಇದ್ದೀನಿ. ಈ ಇಡ್ಲಿ ರವೆನ ಚೆನ್ನಾಗಿ ಒಂದು 3ರಿಂದ 4 ಸರ್ತಿ ನಾವು ವಾಶ್ ಮಾಡಬೇಕಾಗತ್ತೆ. ನೋಡಿ, ಇವಾಗ 2 ಬೌಲು ರವೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿ ಚೆನ್ನಾಗಿ 3ರಿಂದ 4 ಸರ್ತಿ ಇದನ್ನು ವಾಶ್ ಮಾಡಲೇಬೇಕು. ಅದರಲ್ಲಿ ಸ್ವಲ್ಪ ಕಪ್ಪು ಕಲರ್ ನೀರು ಹೋಗಿ ಬಿಳಿ ಬಣ್ಣದ್ದು ಬರೋವರೆಗೂ ನೀಟಾಗಿ ಇದನ್ನು ತೊಳಿಬೇಕಾಗುತ್ತೆ. ತೊಳೆದ ನಂತರ ನಿಮ್ಮ ಹತ್ರ ತುಂಬ ಟೈಮ್ ಇದೆ ಅಂತ ಅಂದರೆ ಒಂದು ಅರ್ಧ ಗಂಟೆ ಇದನ್ನು ನೆನೆಲಿಕ್ಕೆ ಬಿಡಬೇಕಾಗುತ್ತೆ. ಇಲ್ಲ ಅಂದರೆ ಒಂದು 20 ನಿಮಿಷ ನೆನೆದ್ರೂ ಸಾಕು, ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಇವಾಗ ಪಕ್ಕಕ್ಕೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡೋಣ. ನಂತರ ನಾನಿಲ್ಲಿ ಆವಾಗಲೇ ತೋರಿಸಿರುವಂತಹ ಬೌಲು ರವೆ ತೊಗೊಂಡಿದ್ದೀವಲ್ಲ, ಅದೇ ಬೌಲಲ್ಲಿ ಅರ್ಧ ಕಪ್ನಷ್ಟು ಅವಲಕ್ಕಿನ ತಗೊಳ್ಬೇಕಾಗತ್ತೆ. ನಾರ್ಮಲ್ ಗಟ್ಟಿ ಅವಲಕ್ಕಿ ಆದರೂ ಓಕೆ, ನಾರ್ಮಲ್ ನೀವು ಒಗ್ಗರಣೆ ಮಾಡಲಿಕ್ಕೆ ತಗೋತಿರಲ್ಲ ಆ ಅವಲಕ್ಕಿ ಆದ್ರೂ ಓಕೆ. ಇದನ್ನು ಕೂಡ ಅಷ್ಟೇ ಒಂದು 2 ಸರಿ ಚೆನ್ನಾಗಿ ವಾಶ್ ಮಾಡಬೇಕು. ಅದರಲ್ಲಿರುವಂತಹ ಧೂಳು ಎಲ್ಲ ಹೋಗಬೇಕು. ಆ ರೀತಿ ಇದನ್ನು ವಾಶ್ ಮಾಡಿ ನಾನು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ರವೆಯಲ್ಲಿ ಇರುವಂತಹ ನೀರನ್ನು ಕಂಪ್ಲೀಟಾಗಿ ನಾವು ಸೋದಿಸ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ನೀರಿನ ಅಂಶ ಇದರಲ್ಲಿ ಇರಬಾರ್ದು. ಆ ರೀತಿ ಇದನ್ನು ಜರಡಿ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಟು ನಾವು ಸೈಡಲ್ಲಿ ಇಟ್ಕೊಳ್ತೀವಿ. ನಂತರ ಒಂದು ಮಿಕ್ಸರ್ ಜಾರ್ನ ತಗೊಂಡು ಅದಕ್ಕೆ ಆವಾಗಲೇ ನೆನೆಸಿ ಇಟ್ಕೊಂಡಿರುವಂತಹ ಅವಲಕ್ಕಿನ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಅವಲಕ್ಕಿನ ಮಿಕ್ಸ್ ಮಾಡಿದ ನಂತರ ಮತ್ತೆ ಅದೇ ಬೌಲಿಂದ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತಗೊಳ್ತಾ ಇದ್ದೀನಿ. ಇದು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನಕಾಯಿ ತುರಿ. ನಂತರ 1 ಕಪ್ನಷ್ಟು ಗಟ್ಟಿ ಮೊಸರು, ಇದು ಹುಳಿ ಇರಬಾರ್ದು, ಫ್ರೆಶ್ ಆಗಿರುವಂತಹ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನೀರಂತೂ ಕಂಪ್ಲೀಟಾಗಿ ಹೋಗಿದೆ. ಅದನ್ನು ಒಂದು ಪಾತ್ರೆಗೆ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ನಾವು ರುಬ್ಕೊಂಡಿರುವಂತಹ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ತೆಂಗಿನಕಾಯಿ ಸೇರಿಸ್ಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ಅದರದ್ದು ಬ್ಲ್ಯಾಕ್ ಪೋರ್ಷನ್ನ ರಿಮೂವ್ ಮಾಡಿಬಿಟ್ಟು ಸೇರಿಸಿ, ಅಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದರ ಜೊತೆ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಇದನ್ನು ಎಷ್ಟು ಚೆನ್ನಾಗಿ ನೀವು ಬೀಟ್ ಮಾಡ್ತೀರಾ ಅಷ್ಟೊಂದು ಫ್ಲಫಿಯಾಗಿ ಇಡ್ಲಿ ಅಂತೂ ರೆಡಿ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಗರಗರ ಅಂತ ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ನಾವು ಇದನ್ನು ಕಲಿಸೋದ್ರಿಂದ ಅದರಲ್ಲಿ ಗಾಳಿ ಶೇಖರಣೆ ಆಗುತ್ತೆ. ಅದರಿಂದ ಇಡ್ಲಿ ಕೂಡ ಹತ್ತಿ ಥರ ಬರುತ್ತೆ. ಆ ಥರ ನೀವು ಕಲಿಸ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನು ಅದೇ ಥರ ಸ್ವಲ್ಪ ಬೀಟ್ ಮಾಡ್ಕೊಳ್ಬೇಕು. ಏರ್ ಕಂಟೆಂಟ್ ಎಷ್ಟು ಇದರಲ್ಲಿ ತುಂಬಿಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಅಂತೂ ರೆಡಿ ಆಗುತ್ತೆ. ಹಾಗೆಯೇ ನಾನು ಇವಾಗ ಕಲಿಸ್ಕೊಂಡಿರೋದಾಗಿದೆ. ಪಕ್ಕಕ್ಕಿಟ್ಕೊಂಡು ಇಡ್ಲಿ ಪಾತ್ರೆಗೆ ನಾನು ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೈ ಮಾಡ್ಕೊಂಡ ನಂತರ ಇಡ್ಲಿ ಪ್ಲೇಟ್ಗೆ ಇಡ್ಲಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದು ಬೇಯಿಸೋಕ್ಕೆ ಇಟ್ಟಾಗ ಹೊರಗಡೆ ಬರುತ್ತೆ ಊದ್ಕೊಂಡು, ಆ ಕಾರಣಕ್ಕೆ. ನೋಡಿ, ನಾನು ಇವಾಗ ಒಂದು 15 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ, ತುಂಬ ಬಿಳಿ ಬಣ್ಣ, ಹಾಗೆ ನಾರ್ಮಲ್ ಇಡ್ಲಿ ಯಾವ ರೀತಿ ಮಾಡ್ತೀವೋ ಅದೇ ಥರ ಕೂಡ ಇದು ರೆಡಿಯಾಗಿದೆ. ಯಾವುದೇ ರೀತಿಯ ವ್ಯತ್ಯಾಸ ಅಂತೂ ಇಲ್ಲ, ಟೇಸ್ಟಲ್ಲೂ ಇಲ್ಲ, ಬಣ್ಣದಲ್ಲೂ ಇಲ್ಲ. ನೋಡಿ, ಆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ನೀವು ತೆಗಿಬೇಕಾಗುತ್ತೆ. ನೋಡಿ, ಇನ್ನೂ ಬಿಸಿ ಇದೆ, ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಪ್ಲೇಟ್ಗೆ ಅಂಟೋದೇ ಇಲ್ಲ, ತುಂಬ ರುಚಿಯಾಗಿರುತ್ತೆ. ಕಾಯಿ ತುರಿ ಹಾಕಿ ಮಾಡೋದ್ರಿಂದ ರುಚಿ ಅಂತೂ ಅದ್ಭುತವಾಗಿರುತ್ತೆ.
ಇದನ್ನು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಕೇಳ್ತಾರೆ ಅನ್ನೋದಾದರೆ ಒಂದು ಹಾಫ್ ಆನ್ ಅವರಲ್ಲಿ ಇಡ್ಲಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಎಲ್ಲರೂ ಕೂಡ ಇದನ್ನು ಒಂದ್ಸಲಿ ಟ್ರೈ ಮಾಡಲೇಬೇಕು. ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮನೇಲಿ ಅವಲಕ್ಕಿ ಇದ್ದೇ ಇರುತ್ತೆ, ಹಾಗೆ ಮೊಸರು ಇದ್ದೇ ಇರುತ್ತೆ, ಇಡ್ಲಿ ರವೆ ಅಂತೂ ಇದ್ದೇ ಇರುತ್ತೆ. ಮಾಡೋದಕ್ಕೆ ನಾವು ಹೊರಗಡೆಯಿಂದ ಏನಾದರೂ ತರಬೇಕು ಅನ್ನುವಂತಹ ಕೆಲಸ ಇಲ್ಲ. ಮತ್ತು ಯಾವುದೇ ರೀತಿಯಾದಂತಹ ಇನೋ ಸೋಡಾ ಏನೂ ಬಳಸ್ದೇ ಇಡ್ಲಿನ ರೆಡಿ ಮಾಡ್ಬೋದು. ನೋಡಿ, ಅತ್ಯಂತ ಅದ್ಭುತವಾಗಿ ರುಚಿಕರವಾಗಿ ಇಡ್ಲಿ ಸಾಂಬಾರ್ ಚಟ್ನಿ ರೆಡಿಯಾಗಿದೆ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇನ್ನು ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದಂಥ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಸರಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.